ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ಕಿಟಕಿ ಒಂದು ಬ್ಯಾಲೆನ್ಸ್ ಇತ್ತಲ್ಲ, ಸೊ ಅದನ್ನು ನಮ್ಮ ಮನೆಯವ್ರು ತೊಳ್ಕೊಳ್ರಿ ಅಂತ ಅಂದಿದ್ದಕ್ಕೆ ತೊಳ್ಕೊಡ್ತಿದ್ದಾರೆ ಇವಾಗ. ನೋಡಿ ಗೈಸ್, ಫುಲ್ ಕ್ಲೀನಿಂಗ್ ಕೆಲಸ. ಆ ಕಡೆ ನಾವೇನ ಸಂದೆಗೆ ಹೋಗಂಗೆ ಇದ್ದಿದ್ರೆ ಅಜ್ಜಪ್ಪ ಎಂದು ತೊಳ್ಕೊಡ್ತಿರ್ಲಿಲ್ಲ. ಹೋಗ್ದಿಲ್ಲದಕ್ಕೆ ನೋಡ್ರಿ ಹೆಂಗೆ ಉಚ್ಕೊಡ್ತಾರೆ. ಆ ಕಡೆ ನಾವು ಹೋಗಂಗಿಲ್ವಲ್ಲ, ಜಾಗ ಇಲ್ಲ, ಅವರೇ ಹೋಗ್ಬೇಕು. ಅದಕ್ಕೆ ತೊಳ್ಕೊಡ್ತಿರೋದು, ಇಲ್ದಿರ ಏನಿಲ್ಲ. ಉಜ್ಜಿದ ಮಕ್ಕೆ ಉಜ್ಜುತ್ತಾರಪ್ಪ ಇವ್ರಂತೂ. ನಮ್ಮ ಮನೆಯವ್ರಿಗೆ ಈ ಥರ ಏನಾದರೂ ತೊಳೆಯೋಕೆ ಕೊಟ್ಬಿಟ್ರೆ ತೊಳೆದಿದ್ದ ಮಕ್ಕೆ ತೊಳಿತಿರ್ತಾರೆ ಅವರು. ಸೆಂದಿ ಏನಾದರೂ ಸೆಂದಿಗೆ ಹೊಂದಿದ್ರೆ ಎಲ್ಲ ಕಡೆ ಹುಡಿಕೊಂಡು ತೊಳ್ಕೊಂಡು ಕೂತ್ಕೊತಾರೆ. ಸ್ವಲ್ಪ ಲೇಟ್ ಮಾಡ್ತಾರೆ ಅವರು. ಸೊ ಅದಕ್ಕೆ ನನಗೆ ಬೇರೆ ಬಟ್ಟೆ ಸ್ಟಿಚ್ ಮಾಡೋದು ಬೇರೆ ಇತ್ತು, ಕರೆಂಟ್ ಬೇರೆ ಕೊಡ್ತಿಲ್ಲ. ಅದೇನು ರೆಡಿ ಮಾಡ್ತಿದ್ದಾರೋ ಗೊತ್ತಿಲ್ಲ ಗೈಸ್. ಕರೆಂಟ್ ಮಾತ್ರ 4-5 ದಿನದಿಂದ ಇಲ್ಲವೇ ಇಲ್ಲ. ಹಬ್ಬದ ದಿನ ಏನು ಮಾಡ್ತಾರೋ ಗೊತ್ತಿಲ್ಲ. ಅವನ್ನ ಎಲ್ಲ ರುಬ್ಕೊಳಕ್ಕೆ. ಅದಲ್ಲದೆ ಹಬ್ಬದ ದಿನ ಅಂದರೆ ಬೆಳಗ್ಗೆನೇ ಬೇಗ ಎದ್ದೇಳಬೇಕು. ಸೊ ಕತ್ಲಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಬಟ್ಟೆ ಸ್ಟಿಚ್ ಮಾಡೋವಂತೂ ಒಂದು ರಾಶಿ ಬಿದ್ದಾವೆ, ಇನ್ನೂ ಸ್ಟಿಚ್ ಮಾಡಬೇಕು. ನಿನ್ನೆ ಮೊನ್ನೆ ಎಲ್ಲ ಕರೆಂಟ್ ಬೇರೆ ಇರಲಿಲ್ಲ. ಎಷ್ಟು ಬಟ್ಟೆ ಹೊಲಿತೀನೋ ಗೊತ್ತಿಲ್ಲ ಹಬ್ಬಕ್ಕೆ ಮಾತ್ರನ. ಆಯಿತಾ? ಆ ಕಡೆದು ಪಟ ಪಟ ಬೇಗ ಬೇಗ ನನಗೆ ಕೆಲಸವೇ. ಮುಚ್ಚಿಬಿಡು, ಹಂಗೆ ಇರಲಿ ಬಿಡು. ಅದೇ ನಿಂಗೆ ತಡೆಯಲ್ವಲ್ಲ, ಬಸ್ಕೊಂತವೆ ನೀರೆಲ್ಲ. ಗೈಸ್ ನೋಡಿ, ಇನ್ನೊಂದು ಪ್ರಾಡಕ್ಟ್ ಬಂದಿದೆ. ಏನಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ನೋಡಿ, ಓಪನ್ ಮಾಡಿದೆ. ಇದು ಏನಂದರೆ ಈ ಥರ ಗ್ಲಾಸ್ ಕಂಟೈನರು, 8 ಕಂಟೈನರು ಚೆನ್ನಾಗಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಟೈಟಾಗಿ ಕೂರುತ್ತೆ, ಟೈಟ್ ಇದೆ. ಏನಾದರೆ ಜೀರಿಗೆ ಮತ್ತು ಅರಿಶಿನ ಪುಡಿ, ಮೆಣಸು ಆ ಥರದ್ದು ಹಾಕೋಣಕ್ಕೆ ಚೆನ್ನಾಗಿರುತ್ತೆ ಅಂತಂದು ತರಿಸಿದ್ದು. ಚಿಕ್ಕದಾಗಿದ್ದಾವಲ್ಲ, ಚಿಕ್ಕದಾಗಿದ್ರೇ ಚೆಂದ. ಅಷ್ಟೊಂದು ಒಂದೇ ಸರಿ ತುಂಬಿಟ್ಕೊಳ್ಳೋದಿಲ್ವಲ್ಲ, ಸೊ ಅದಕ್ಕೆ ಚಿಕ್ಕದಾಗಿ ಇರಲಿ ಅಂತ ತರಿಸಿದ್ದೀನಿ. ಪ್ಯಾಕಪ್ 6 ಬರುತ್ತೆ ಇದರಲ್ಲಿ, ತೋರಿಸ್ತೀನಿ ನಿಮಗೆ ಗೈಸ್. ನೋಡಿ ಒಂದೊಂದೇ ತೆಗಿತೀನಿ ಈಗ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ, ಒಡಿಯಲ್ಲ ಅಂತಂದು. ಕ್ವಾಲಿಟಿ ಚೆನ್ನಾಗಿದ್ದಾವೆ ಹೇಳಿ, ಏನು ಒಡಿಯಲ್ಲ ನೋಡಿ. ನೋಡಿ ಇಷ್ಟು ಪ್ಯಾಕಪ್ 6 ಬರುತ್ತೆ. ಪ್ಯಾಕಪ್ 6 ಬರುತ್ತೆ. ಚಿಕ್ಕದಾಗಿದ್ದಾವೆ, ಚೆನ್ನಾಗೈತೆ, ಇಷ್ಟ ಆಯ್ತು ನನಗೆ. ಗೈಸ್ ಈಗ ಏರ್ಟೈಟ್ ಕಂಟೈನರ್ನಲ್ಲಿ ಎಲ್ಲ ಹಾಕಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದು. ಚಕ್ಕೆ, ಲವಂಗ, ಸೋಂಪು, ಓಂಕಾಳು ಈ ಥರದ್ದೆಲ್ಲ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ಇಟ್ಕೊಂಡ್ರೆ, ಅದು ಜಾಸ್ತಿ ಏನು ಯೂಸ್ ಮಾಡಲ್ವಲ್ಲ, ಜಾಸ್ತಿ ಯೂಸ್ ಮಾಡ್ತಿದ್ದಂಥವು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದು ಈ ಥರ ಚಿಕ್ಕದಾಗಿರೋ ಸಿಂಪಲಾಗಿರೋದು ತರಿಸಿದ್ದೀನಿ. ಹಾಗೆ ನೋಡಿ ವಾಲ್ ಹ್ಯಾಂಗಿಂಗ್ ಇದು ಸ್ಟಿಕ್ಕರ್ ತರಿಸಿ. ಇವತ್ತು ಏನಾದರೂ ಹ್ಯಾಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ. ಪ್ಯಾಕಪ್ 10 ಕೊಡ್ತಾರೆ. ಅದು ಗಮ್ ಎಷ್ಟು ಗಟ್ಟಿ ಇದೆ ಅಂದರೆ, ಸ್ವಲ್ಪ ವೆಯ್ಟ್ ಆಗಿರೋವಂಥದ್ದು ಏನಾದರೂ ಹ್ಯಾಂಗ್ ಮಾಡಿದ್ರು ಕೂಡ ವೆಯ್ಟ್ ತಡೆಯುತ್ತೆ, ಅಷ್ಟು ಗಟ್ಟಿಗೆ ಕೂತ್ಕೊಳ್ಳುತ್ತೆ ಇದು ಗಮ್ಮು. ನೋಡಿ ಈ ಥರದ್ದು ಇರುತ್ತಲ್ಲ, ಅದನ್ನು ಸ್ವಲ್ಪ ಪೇಪರ್ ಮೇಲ್ಗಡೆದು ಟ್ರಾನ್ಸ್ಪರೆಂಟ್ ಇರುತ್ತೆ, ಅಷ್ಟು ಗೊತ್ತಾಗೋದಿಲ್ಲ. ಸ್ವಲ್ಪ ನಿಧಾನಕ್ಕೆ ತೆಗೆದ್ರೆ ಬರುತ್ತೆ. ಅದನ್ನು ತೆಗೆದುಬಿಟ್ಟು ಗೋಡೆಗೆ ಸ್ಟಿಕ್ ಮಾಡಬೇಕಷ್ಟೆ. ಗೋಡೆಗೆ ಸ್ಟಿಕ್ ಮಾಡಿದ್ರೆ ಚೆನ್ನಾಗಿ ಕೂರುತ್ತೆ. ವೆಯ್ಟ್ ಇರೋದು ಅಂದರೆ ಮಕ್ಳದ್ದು ಲಂಚ್ ಬ್ಯಾಗು ಆ ಥರದ್ದೆಲ್ಲ ಹ್ಯಾಂಗ್ ಮಾಡೋಕ್ಕೆ ಅಂತಂದು ನಾನು ತರಿಸಿದ್ದು. ಪ್ಯಾಕಪ್ 10 ಬರುತ್ತಲ್ಲ, ಬೇರೆ ಯಾವುದಾದ್ರೂ ಇದ್ದೆ ಅದಕ್ಕೆ ಹಂಗೆ ಹಾಕೋಕ್ಕೆ ಸರಿ ಹೋಗುತ್ತೆ ಅಂತಂದು ತರಿಸಿದ್ದಾಯಿತು. ತುಂಬ ಚೆನ್ನಾಗಿದ್ದಾವೆ ವಾಲ್ ಹ್ಯಾಂಗಿಂಗ್ ಅಂತೂ. ಹಾಗೆ ಗ್ರಿಪ್ಪಾಗಿ ಕೂರುತ್ತೆ. ನಿಮಗೆ ಯಾರಿಗಾದ್ರೂ ಬೇಕಾದರೆ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ತೊಗೊಂಡಿರೋದು ಇದು. ಹಾಗೆ ನೋಡಿ ದೇವ್ರ ರೂಮೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ಹಬ್ಬದ ದಿನದ ವ್ಲಾಗ್ ಇದು.
ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡೋಣ ಅಂತಂದು ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ಆದರೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಗಡಿ ಬಿಡಿಲಿ ಹಬ್ಬ ಮಾಡಬೇಕಾದ್ರೆ. ಸೊ ಅದಕ್ಕೆ ಇವಾಗಲೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಗೆ ದೇವ್ರ ಸಾಮಾನೆಲ್ಲ ತೊಳೆದಿಕ್ಬಿಟ್ರೆ ಚೆನ್ನಾಗಿರುತ್ತೆ. ಮತ್ತು ನಾಳೆ ಹಬ್ಬ ಮಾಡೋಕ್ಕೆ ಅಂತಂದು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಈ ಡ್ರೆಸ್ಸಲ್ಲಿ ಒಂದು ಕಾಮಿಡಿ ರೀಲ್ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ಇನ್ಸ್ಟಾದಲ್ಲಿ ನೋಡ್ಕೊಬನ್ನಿ. ಚೆನ್ನಾಗಿದೆ ರೀಲು, ತುಂಬ ಚೆನ್ನಾಗಿ ಓಡ್ತಿದೆ. 250K'ನೇನೋ ಓಡಿದೆ, ಚೆನ್ನಾಗಿ ಓಡಿದೆ. ದೇವ್ರ ರೂಮ್ ಡೋರೆಲ್ಲ ಕ್ಲೀನ್ ಮಾಡ್ತಿದ್ದೀನಿ ನೋಡಿ. ನಮ್ಮನೆ ದೇವ್ರ ರೂಮ್ ಡೋರ್ ಚೆನ್ನಾಗಿದೆ, ಡಿಸೈನ್ ಎಲ್ಲನ ಫೋನಲ್ಲಿ ಅಂದರೆ ಮೇನ್ ಡೋರು ಪ್ಲಸ್ ದೇವ್ರ ರೂಮ್ ಡೋರು ಎಲ್ಲ ಕೂಡ ಡಿಸೈನ್ಗಳು ಫೋನಲ್ಲಿ ನೋಡಿ ಈ ಥರನೇ ಬೇಕು ಅಂತಂದು ಇಡಿಸಿರೋದು. ಹಾಗೆ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತಂದು ಬಂದೆ. ಸಂಜೆ ಆಲ್ರೆಡಿ 5:30 6 ಗಂಟೆ ಆಗಿದೆ. ಕೆಳಗಡೆ ಮನೆಯದೆಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಮೇಲ್ಗಡೆ ರೂಮ್ ಕೂಡ 2 ರೂಮನ್ನು ಕ್ಲೀನ್ ಮಾಡಿಕೊಂಡು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ರದ್ದು ಒಂದೊಂದು ಮಾತ್ರ ಕೊಟ್ಟಿದ್ದೀನಿ, ಅಂದರೆ 2 ಸೆಟ್ ಕೊಟ್ಟಿರೋನ್ನ ಎಲ್ಲ ಇರಿಸ್ಕೊಂಡು ಒಂದೊಂದು ಸೆಟ್ ಮಾತ್ರನ ಕೊಟ್ಟು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇನ್ನೊಂದೊಂದು ಸೆಟ್ಟು ಆರತಿ ದಿನ ಅಂದರೆ ಹಬ್ಬದ ದಿನ ಸಂಜೆ ಅಷ್ಟರಲ್ಲಿ ಕೊಡ್ತೀನಿ ಅಂತಂದು ಹೇಳಿದ್ದೀನಿ. ಆರತಿಗೂ ಹಾಕೊಳಕ್ಕೆ ಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವಾಗ ನನ್ನ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಕರೆಂಟ್ ಬಂದಿದೆ, ಬೇಗ ಬೇಗ ಸ್ಟಿಚ್ ಮಾಡೋಣ ಅಂತಂದು ನೋಡಿ ಫಾಸ್ಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇನ್ನು ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡೋವು ಜಾಸ್ತಿ ಇದ್ದಾವೆ. ಈ ಸರಿ ಯುಗಾದಿ ಹಬ್ಬಕ್ಕಾಗಿರೋಂಥ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಯಾವ ಸರಿನೂ ಆಗಿರಲಿಲ್ಲ. ಯಾಕೆ ಅಂದರೆ ಕರೆಂಟೇ ಇಲ್ಲ, 5 ದಿನದಿಂದ ಕರೆಂಟ್ ಇಲ್ಲ. ಅದೇನು ಪ್ರಾಬ್ಲಮ್ ಆಗಿದೆಯೋ ಅಂತೂ ಗೊತ್ತಿಲ್ಲ. ಕರೆಂಟ್ ಅದು ಹಬ್ಬದ ಟೈಮಲ್ಲೇ ಅವರು ರೆಡಿ ಮಾಡೋಕೆ ಇಟ್ಕೋಬೇಕಾ, ಮುಂಚೆಲೇ ಏನಾದರೂ ಎಲ್ಲ ರೆಡಿ ಮಾಡ್ಕೊಂಡಿದ್ದರೆ ಚೆನ್ನಾಗಿರೋದು. ಹಬ್ಬದ ಟೈಮಲ್ಲಿ ಮನೆ ತೊಳೆಯೋದು ಅದು ಇದು ಎಲ್ಲ ಕೆಲಸಗಳು ಇರ್ತವೆ. ಮೋಟ್ರುಗಳು ಆನ್ ಮಾಡ್ಕೋಬೇಕು, ಸಿಂಟೆಕ್ಸಲ್ಲಿ ನೀರುಗಳಿರಲ್ಲ, ಯಾವಾಗಲೂ ಸೊಂಪಲ್ಲಿ ಎತ್ಕೊಳ್ಳೋಕ್ಕಾಗಲ್ಲ, ಸೊಂಪಲ್ಲಿ ಕೆಳಗಡೆ ಹೋಗಿರ್ತವೆ. ಅಂದರೆ ಬೋರ್ ಕೂಡ ರನ್ ಮಾಡಿರಲ್ವಲ್ಲ, ಸೊಂಪಲ್ಲಿ ಕೂಡ ನೀರಿರಲ್ಲ. ಸೊ ಜನಕ್ಕಂತೂ ಪರದಾಡೋ ಥರ ಆಗಿಬಿಟ್ಟಿದೆ ಕರೆಂಟಿಂದ. ನೋಡಬೇಕು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಹಬ್ಬದ ದಿನದಲ್ಲೆಲ್ಲ ಯಾವ ಥರ ಕರೆಂಟ್ ಕೊಡ್ತಾರೋ ಗೊತ್ತಿಲ್ಲ. ಸೊ ನಾನಂತೂ 4-5 ದಿನದ ಕಾಲಲ್ಲಿ ತುಳಿದು ಕಾಲು ಬೆನ್ನು ಎಲ್ಲ ನೋವು ಬಂದುಬಿಡ್ತು. ಸೊ ಕರೆಂಟ್ ಕೊಟ್ಟಾಗ ನನಗೆ ತುಳ್ದಾಕ್ಬಿಡ್ತೀನಿ. ಕರೆಂಟ್ ಇಲ್ಲ ಅಂದರೆ ತುಳಿಯೋಕ್ಕಂತೂ ಆಗೋದೇ ಇಲ್ಲ. ಸೊ ಅದಕ್ಕೆ ಪ್ಲಗ್ಗೆಲ್ಲ ಹಾಕ್ಬಿಟ್ಟು ಸ್ವಿಚ್ಚೆಲ್ಲ ಆನ್ ಮಾಡಿ ರನ್ನಿಂಗ್ ಮಾಡಿರ್ತೀನಿ. ಬಟ್ ಬೆಲ್ಟ್ ಒಂದು ಹಾಕಿರಲ್ಲ ಅಷ್ಟೇ, ಕರೆಂಟ್ ಬಂದಿದ ತಕ್ಷಣ ಪಟ್ಟನಂಗೆ ಚೇಂಜ್ ಮಾಡ್ಕೊಬಿಡ್ತೀನಿ ಬೆಲ್ಟ್ ಹಾಕ್ಕೊಂಡು. ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.